ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕುರುಗಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ವಿಷ್ಣು ಪರಮಾತ್ಮರಿಗೆ ಯಾವ ಹೂವು ಇಷ್ಟ ಮತ್ತು ಪೂಜೆಯಲ್ಲಿ ಯಾವ ಹೂವನ್ನು ನಾವು ಅವರಿಗೆ ಅರ್ಪಿಸಬಹುದು, ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋವನ್ನು ನೋಡಿದ ಮಾತ್ರ ಅಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಹಂಚ್ಕೋಬೇಕು, ಮುಕ್ತವಾಗಿ ಹಂಚ್ಕೊಳ್ಳಿ. ಪರಿಹಾರ ಸೂಚಿಸ್ತೇನೆ, ಸಣ್ಣ ಪುಟ್ಟ ನಿಮಗೆ ಆಗುವಂಥ ಪರಿಹಾರವನ್ನೇ ಸೂಚಿಸ್ತೇನೆ. ಹಾಗೆ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ ಎರಡರಲ್ಲಿ ಒಂದನ್ನು ಸೂಚಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ನನಗೆ ಅದನ್ನು ಏನು ಸಮಸ್ಯೆ, ಯಾಕೆ ಸಮಸ್ಯೆ ಅನ್ನೋದನ್ನು ಗುರುತಿಸಲಿಕ್ಕೆ ಈಸಿ ಆಗುತ್ತೆ. ಹಾಗೆಯೇ ನಿಮ್ಮವರಿಗೆ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ನನ್ನ ಚಾನಲ್ ಮುಖಾಂತರ ಅಂದರೆ ಖಂಡಿತ ಅದನ್ನು ಬರೆದು ಕಳಿಸಿ, ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ಹಾಗೆಯೇ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಿರುತ್ತೆ, ತಿಳ್ಕೋಬೇಕು ಅನ್ನೋ ಹಂಬಲ ಇರುತ್ತೆ, ಖಂಡಿತ ಅದನ್ನು ಕೇಳ್ಬೋದು. ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿದೆ, ಆಲ್ ಅಂತ ಬದನ್ನು ಕ್ಲಿಕ್ ಮಾಡಿದರೆ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ. ಸಬ್ಸ್ಕ್ರೈಬ್ ಅಂತ ಒತ್ತಿದ್ರೆ ಬರೀ ಸಿಗೋದಿಲ್ಲ. ಹಾಗೆಯೇ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಸ್ವಲ್ಪ ಲೇಟ್ ಆದರೆ ಚಿಂತೆ ಬೇಡ, ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ. ನಾನು ಶಿವದೇವರ ಕುರುಗಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ನಮ್ಮ ಪ್ರೀತಿಯ ವೀಕ್ಷಕಿ ಬಂಧುವಾದಂಥ ಮತ್ತು ನಮ್ಮ ಕುಟುಂಬದ ಸದಸ್ಯರೇ ಹೋಗಿರುವಂಥ ನಮ್ಮ ಚಾನೆಲ್ ಅಕ್ಷತಾ ಶೆಟ್ಟಿಯವರ ಅಪ್ಪ ಲಾಸ್ಟ್ ಶುಕ್ರವಾರ ಕಾಲವಾದರು ಅಂತ ನಿನ್ನೆ ಅವರು ಮೆಸೇಜ್ ಮಾಡಿದ್ರು. ಈಗಾಗಲೇ ನಾನು ಪ್ರಸ್ತಾಪ ಮಾಡಿದೆ, ಹುಷಾರಿರಲಿಲ್ಲ ಅವರ ಅಪ್ಪನಿಗೆ ಅಂತ. ಶಿವದೇವರ ಮತ್ತು ಕುರುಗಜ ದೇವದ ಏನು ಅವರಿಗೆ ಚಿರಶಾಂತಿಯನ್ನು, ಆತ್ಮಕ್ಕೆ ಚಿರಶಾಂತಿಯನ್ನು ಕರುಣಿಸಲಿ ಮತ್ತು ಅಕ್ಷತಾ ಮತ್ತು ಅವರ ಕುಟುಂಬಕ್ಕೆ ಏನು ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಆ ಭಗವಂತ ಅಂತ ಹೇಳ್ತಾ, ಎಲ್ಲ ಶಿವ ಇಚ್ಛೆ ಅಲ್ವಾ, ಅವರ ಇಚ್ಛೆಯನ್ನು ಕಂಡವರು ಯಾರು. ಹಾಗೆ ವಿಷ್ಣು ಅಂದರೆ ಒಂದೊಂದು ದೇವರಿಗೆ ಒಂದೊಂದು ಹೂವು ಇಷ್ಟ ಅಂತ ಈಗಾಗಲೇ ನಾನು ಹೇಳಿದ್ದೇನೆ. ವಿಷ್ಣು ಪೂಜೆಗೆ ಯಾವ ಹೂವನ್ನು ಬಳಸ್ಬೋದು ಅಂತ ನೋಡೋದಾದರೆ, ವಿಷ್ಣು ದೇವರಿಗೆ ರಾಮ ತುಳಸಿ ಮತ್ತು ಶ್ಯಾಮ ತುಳಸಿ ತುಂಬ ಪ್ರಿಯವಾದಂಥದ್ದು. ತಾಜಾ ಸಂಧ್ಯಾರಾಣಿ ಆಗಿರ್ಬೋದು, ಚಂಪಾ, ಕಣ್ಣೇರ, ಬಿಲ್ವ, ಕಮಲ ಮತ್ತು ರತ್ನಗಳ ಮಾಲೆಗಳು ಒಂದೆಡೆಯಾದರೆ ಮತ್ತೊಂದೆಡೆ ತುಳಸಿಯ ಮಾಲೆ ಕೂಡ ಹೆಚ್ಚು ಪ್ರಿಯವಾಗಿರುತ್ತೆ ಅವರಿಗೆ. ಹಾಗೆಯೇ ವಿಷ್ಣು ದೇವರಿಗೆ ತುಳಸಿಯನ್ನು ಅರ್ಪಿಸಿದರೂ ಅವರು ತುಂಬ ಪ್ರಿಯವಾದಂಥ ಮತ್ತು ಅವರು ತುಂಬ ಪ್ರಸನ್ನರಾಗುವಂಥದ್ದು ಅಂತಲೇ ಹೇಳ್ಬೋದು. ಕಮಲದ ಹೂ, ಪಾರಿಜಾತದಂಥ ಬಿಳಿ ಮತ್ತು ಇನ್ನಿತರ ಕೆಂಪು ಬಣ್ಣದ ಹೂಗಳನ್ನು ಕೂಡ ಅವರು ತುಂಬ ಇಷ್ಟಪಡುವಂಥದ್ದು ಆ ಭಗವಂತ ವಿಷ್ಣು ಪರಮಾತ್ಮರು. ಆದರೆ ಭಗವಾನ್ ವಿಷ್ಣು ದೇವರ ಒಂದು ಪೂಜೆಗೆ ಅಂದರೆ ಕೆಲವು ದೇವರಿಗೆ ಕೆಲವೊಂದು ಹೂಗಳನ್ನು ನಾವು ಅರ್ಪಿಸೋದಿಲ್ಲ. ಒಂದೊಂದು ದೇವರಿಗೆ ಒಂದೊಂದು ಇಷ್ಟವಾದಂಥ ಹೂಗಳಿರುತ್ತೆ. ಅದರಲ್ಲಿ ಎಕ್ಕದ ಮತ್ತು ದಾತರವನ್ನು ಅರ್ಪಿಸಬಾರ್ದು ಅಂತ ಇದೆ. ಅದು ಶಿವದೇವರಿಗೆ ಇಷ್ಟವಾದಂಥ ಹೂವು. ಹಾಗಂತ ಅವರು ಇಬ್ಬರು ಬೇರೆ ಬೇರೆ ಅಲ್ಲ, ರೂಪ ಬೇರೆ ಬೇರೆ ಆಗೋದು, ಅದರ ಶಕ್ತಿ ಒಂದೇ. ಆದರೆ ಹೂಗಳ ಒಂದು ಇದರಲ್ಲಿ ತುಂಬ ಇಷ್ಟವಾದಂಥದ್ದು ಒಂದೊಂದು ದೇವರಿಗೆ ಅಂತ ಇರುತ್ತಲ್ವ, ಆ ಒಂದು ಪ್ರಕಾರದಲ್ಲಿ ನೋಡೋದಾದರೆ ಅಷ್ಟೇ. ಹಾಗೆ ಈ ಒಂದು ಹೂಗಳನ್ನು ನೀವು ವಿಷ್ಣು ಪರಮಾತ್ಮರಿಗೆ ಅರ್ಪಿಸಬಹುದು ಅಂತಲೇ ಹೇಳ್ಬೋದು. ಅವರಿಗೆ ತುಂಬ ಇಷ್ಟವಾದಂಥ ಹೂಗಳು ಇವು ಎಲ್ಲ ಹೂಗಳು ಅವರಿಗೆ ತುಂಬ ಭಗವಂತನಿಗೆ ಇಷ್ಟವಾದಂಥದ್ದು, ವಿಷ್ಣುವ ದೇವರಿಗೆ ಇಷ್ಟವಾದಂಥದ್ದು ಅಂತ ಹೇಳಬಹುದು. ಧನ್ಯವಾದಗಳು.